ಇದು ಗ್ಯಾರಂಟಿ ಕೊಡ್ತಕ್ಕಂಥ ನಿನ್ನಲ್ಲಿ ತಾಕತ್ತಿದ್ರ ಹಂಚ್ಬೇಕಪ್ಪ, ಕೊಡ್ಬೇಕಿತ್ತು ಗ್ಯಾರಂಟಿ. 4,000 ರೂಪಾಯಿ ವಾಟರ್ ಬಿಲ್ ಮಾಡಿ ಇದನ್ನು ಒಯ್ದ ಇದಕ್ಕೆ ಕೊಡ್ತೀರಾ ಗ್ಯಾರಂಟಿಗೆ? ನಾಚಿಕೆ ಬರಬೇಕು ನಿಮಗೆ ಅಂತ ಹೇಳಿ ನಾ ಹೇಳಕ್ಕೆ ಬಯಸ್ತೇನೆ. स्वागत है आप सभी का R1 न्यूज में। मैं आपके साथ साबिर मुकाशी। भारत माता की दलित विरोधी कांग्रेस पक्षಕ್ಕೆ दलित विरोधी कांग्रेस पक्षಕ್ಕೆ बाबा साहेब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಒಳಗೊಂಡು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಸರ್ಕಾರದಲ್ಲಿ ಸುಮಾರು 11,144 ಕೋಟಿ ರೂಪಾಯಿ SCP ಹಣವನ್ನ ವಿಡ್ರಾ ಮಾಡಿ ಯಾವುದೋ ಬೇರೆ ಬೇರೆ ಕೆಲಸಗಳಿಗೆ ಇದನ್ನ ಹಣವನ್ನ ತೆಗೆದುಕೊಂಡಿರ್ತಕ್ಕಂಥ ವಿಷಯದ ಬಗ್ಗೆ ಖಂಡೋಲನೆ ಮಾಡತಕ್ಕಂಥ ಕೆಲಸ ನಮ್ಮದು. ಬಹಳ ಅನ್ಯಾಯ ಇದು. ಇಡೀ ಇತಿಹಾಸದಲ್ಲಿ ಇಂಥ ಒಂದು ಸನ್ನಿವೇಶ ಆಗಿರಲಿಲ್ಲ, ಸಮಸ್ಯೆ ಆಗಿರಲಿಲ್ಲ. ಹಿಂದೆ ನಾನು ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸುಮಾರು 4 ವರ್ಷ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಕಾಲಕ್ಕೂ ಕೂಡ ಇಲ್ಲ, ಯಾವತ್ತೂ ಇಲ್ಲ. ಇದು ಸಿದ್ದರಾಮಣ್ಣನ ಕಾಲಕ್ಕೆ ಜರುಗಿರ್ತಕ್ಕಂಥ ಇದು ಒಂದು ವಿಷಯ. ನಾನು ಬಹಳ ತುಂಬಾ ಖೇದದಿಂದ ಈ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಇದರಿಂದ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಹಾಸ್ಟೆಲ್ಗಳಿಗೆ ಕೊಡ್ತಕ್ಕಂಥ ಹಣವನ್ನ ತಗೊಂಡು ಅದನ್ನ ಅನ್ಯಾಯ ಮಾಡ್ಯಾರ ಅಂತ ಹೇಳುವುದರ ಜೊತೆಗೆ, ಹಿಂದೆ ಇದೇ ರೀತಿ SCP ಹಣವನ್ನ ದೇವೇಗೌಡರು ಇದ್ದಾಗ ನಾನು ಆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ, ನಾನು ಮಂತ್ರಿ ಆಗಿದ್ದೆ, ಸಮಾಜ ಕಲ್ಯಾಣ ಮಂತ್ರಿ. ಆವಾಗ ಈ SCPT ಹಣವನ್ನ ದೇವೇಗೌಡರು ದಲಿತರಿಗೆ ಬೇಕಾಗಿರ್ತಕ್ಕಂಥ ಗಂಗಾ ಕಲ್ಯಾಣ ನೀರಾವರಿಗೆ ನಾನು ಯೋಜನೆ ತಂದಾಗ ಅದನ್ನ ಮಾಡಬೇಕು ಅಂತಿದ್ರು, ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ಲ. ಆದ್ರೆ 3 ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ರು. 4ನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದು ನೀವು ಆಗದೆ ಇದ್ರ ನನ್ನ ರಾಜೀನಾಮೆ ತಗೋರಿ ಅಂತ ಹೇಳಿ ನನ್ನ ರಾಜೀನಾಮೆ ಎಸೆದಾಗ ಅವತ್ತು ಪಟೇಲ್ ಗೌಡರು ಇಂಟರ್ಫಿಯರ್ ಆಗಿ ಈ ಒಂದು ವಿಷಯವನ್ನ ಬಗೆಹರಿಸಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಸಮಾಜದಲ್ಲಿ ನಮ್ಮ ದಲಿತರಿಗೆ ಉಪಯೋಗ ಆಗಿದೆ. ಇವತ್ತು ನಾನು ಪ್ರಶ್ನೆ ಕೇಳ್ತೀನಿ, ಮಾದೇವಪ್ಪಗೆ ಏನಾಗ್ಯದ್ರಿ? ಅವನು ದಲಿತ ಹೌದಲ್ಲ, ದಲಿತ ಸಮುದಾಯದ ಒಬ್ಬ ಮುಖಂಡ ಅವನು ರಾಜಕಾರಣದಲ್ಲಿ. ಅವನಿಗೇನಾಗದೆ 11,000 ಕೋಟಿ ರೂಪಾಯಿ ಸಿದ್ದರಾಮಣ್ಣವರು ವಿಡ್ರಾ ಮಾಡ್ಕೊಳ್ಳೋ ನಿದ್ದೆ ಮಾಡ್ತಿದ್ನ. ಇದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೀನಿ ಅಂತಕ್ಕಂಥ ಮಾತೆ ನಾನು ಹೇಳಲಿಕ್ಕೆ ಬಯಸ್ತೇನಪ್ಪ. ನೋಡು, ಗ್ಯಾರಂಟಿಯಲ್ಲಿ ದಲಿತರಿದ್ರೆ ಏನು ದಲಿತರಿಗೇನೆ ಹೋಗ್ತದ ಅದು? ಇದು ಎಸ್ಪೆಷಲಿ ಈ ಹಣ ಬರೀ ದಲಿತರಿಗೆ ಮುಟ್ಟತಕ್ಕಂಥದ್ದು. ಮತ್ ನೀವು ಹೋಗಿ ಸಾವುಕಾರ ಗೌಡ್ರಿಗೆ ಕೊಟ್ರ ದಲಿತರಿಗೆ ಮುಟ್ಟದಂಗ? ನೋಡ್ರಿ, ಅದ ಹಂಗ ಕೇಳಿದ್ರೆ ಆಗೋದಿಲ್ಲ. ಬರೇ ನೋಡ್ರಿ, ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಎಲ್ಲರನ್ನ ಕೊಲ್ತಾ ಇದ್ದಾರೆ. ನೀನು ಗೊತ್ತದ? ನೀನು ಒಬ್ಬ ಬಡ ಮನುಷ್ಯ ನಾಳೆ ಅಲ್ಲಿ ಏನಾದ್ರೂ ಖರೀದಿ ಮಾಡ್ಕೊಳ್ಳಕ್ ಹೋದ್ರ ಒಂದ್ 100 ರೂಪಾಯಿ ಸ್ಟಾಂಪನ್ನ 500 ರೂಪಾಯಿ ಮಾಡ್ಯಾರ. 500 ರೂಪಾಯಿ ಸ್ಟಾಂಪನ್ನ 2,000 ಮಾಡ್ಯಾರ. 2,000 ಸ್ಟಾಂಪನ್ನ 5,000 ಮಾಡ್ಯಾರ. ಇದು ನೀತಿನ ಇವ್ರದು? ಇದು ಗ್ಯಾರಂಟಿ ಕೊಡ್ತಕ್ಕಂಥ ನಿನ್ನಲ್ಲಿ ತಾಕತ್ತಿದ್ರ ಹಂಚ್ಬೇಕಪ್ಪ, ಕೊಡ್ಬೇಕಿತ್ತು ಗ್ಯಾರಂಟಿ. ಇದು ಯಾವುದೂ ಕೂಡ ತೊಂದರೆ ಆಗಲಾರದ ರೀತಿಯಲ್ಲಿ ಕೊಡ್ಬೇಕಿತ್ತು. ಬೆಂಗಳೂರಲ್ಲಿ ನನ್ನ ಮನೆ ಅದ, ಪ್ರತಿ ತಿಂಗಳ ನನಗೆ 2,000 ರೂಪಾಯಿ ನನಗೆ ಇದು ಬರ್ತಿತ್ತು, ಏನು ವಾಟರ್ ಬಿಲ್. ಇವತ್ತು 4,000 ರೂಪಾಯಿ ವಾಟರ್ ಬಿಲ್ ಮಾಡಿ ಇದನ್ನು ಒಯ್ದ ಇದಕ್ಕೆ ಕೊಡ್ತೀರಾ ಗ್ಯಾರಂಟಿಗೆ? ನಾಚಿಕೆ ಬರಬೇಕು ನಿಮಗೆ ಅಂತ ಹೇಳಿ ನಾ ಹೇಳಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿ ವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ಸಮುದಾಯಕ್ಕೆ ವಂಚಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ದಲಿತ ಸಮುದಾಯಕ್ಕೆ ವಂಚಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.